ಭರತ ಖಂಡದಲ್ಲೇ ಶ್ರೇಷ್ಠ ಕ್ಷೇತ್ರವೆಂದು ಹೆಸರು ಪಡೆದ ಗಂಗಾ ನದಿ ತೀರದ ಕಾಶಿಯ ವಿಶ್ವನಾಥನ ದರ್ಶನ ಭಾಗ್ಯ ಪಡೆಯಲು ಕಿರಿದಾದ ದಾರಿಯಲ್ಲಿ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗಿದೆ. ಕಾಶಿ ಕ್ಷೇತ್ರ ಹತ್ತಿರವಾಗುತ್ತಿದ್ದಂತೆ ಬಹುಶಃ 5-6 ಕಿಲೋಮೀಟರ್ ದೂರದಲ್ಲಿ ಬಸ್ಸು ಮತ್ತು ಇತರ ವಾಹನಕ್ಕೆ ನೋ ಎಂಟ್ರಿ ಆದ್ದರಿಂದ ಪ್ರವಾಸಿಗರು ಅನೇಕ ತೊಂದರೆ ಅನುಭವಿಸಬೇಕಾಗಿದೆ. ನಂತರ ತಾವು ತಂದ ವಾಹನವನ್ನು ಎಲ್ಲೋ ಪಾರ್ಕಿಂಗ್ ಮಾಡಿ ಬೇರೆ ಬಾಡಿಗೆ ವಾಹನದಲ್ಲಿ, ರಿಕ್ಷಾ ಮತ್ತು ಡಮ್ ವಾಹನದಲ್ಲಿ ಹೋಗಬೇಕಾಗಿದೆ. ಅಲ್ಲೂ ಸಹ ಇನ್ನೊಂದು ಸಮಸ್ಯೆ ಎದುರಾಗುತ್ತದೆ. ಕಾಶಿ ವಿಶ್ವನಾಥ ದೇವಸ್ಥಾನ ಹತ್ತಿರವಾಗುತ್ತಿದ್ದಂತೆ, ಅಂದರೆ 2 ಕಿಲೋಮೀಟರ್ ದೂರಕ್ಕೂ ಹಿಂದೆ ರಿಕ್ಷಕ್ಕೂ ಪ್ರವೇಶ ಇಲ್ಲದಂತಾಗಿದೆ. ಪ್ರವಾಸಿಗರು ಓಣಿ ಆಕಾರದ ಚಿಕ್ಕ ದಾರಿಯಲ್ಲಿ ಕ್ಯೂನಲ್ಲಿ ಹೋದಂತೆ ಒಬ್ಬರ ಹಿಂದೆ ಒಬ್ಬರು ನಡೆದುಕೊಂಡು ಸಾಗಬೇಕಾಗುತ್ತದೆ. ಇಲ್ಲಿ ವಿಷಯ ಬೇರೆಯೇ ಇದೆ. ಮೊದಲು ಇಲ್ಲಿ 10 ಚಿಕ್ಕ ರಸ್ತೆಗಳಿದ್ದವು. ಇದರಲ್ಲಿ ಕೆಲವು ರಸ್ತೆಯೇ ಈಗ ಮಾಯವಾಗಿದೆ. ಇದ್ದ ರಸ್ತೆಯ 2 ಬದಿಯಲ್ಲಿ ಮನೆ, ಹೋಟೆಲ್, ಅಂಗಡಿಯವರು ರಸ್ತೆಯನ್ನು ನುಂಗಿ ನೀರು ಕುಡಿದಿದ್ದಾರೆ. ಆದುದರಿಂದ ರಸ್ತೆ ಮಾಯವಾಗಿ ಓಣಿಯಾಗಿದೆ. ಇದೇ ಇಕ್ಕಟ್ಟಾದ ದಾರಿಯಲ್ಲಿ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾಗಿದೆ. ಆತ ಕ್ಷತ್ರವರ್ಧನ ಮೊಮ್ಮಗ ಮತ್ತು ಆಯುವಿನ ಮರಿ ಮೊಮ್ಮಗ. ಆದುದರಿಂದ ಕಾಶ ಎಂಬ ರಾಜನ ಹೆಸರಿನಲ್ಲಿ ಕಾಶಿ ಎಂದು ಕರೆಯಲಾಗಿದೆ. ವರುಣಾ ನದಿ ಮತ್ತು ಹಸಿ ನದಿಯಿಂದಾಗಿ ಈ ಪ್ರದೇಶವನ್ನು ವಾರಣಾಸಿ ಎಂದು ಕರೆಯಲಾಯಿತು. ಭೋಜಪುರಿ ಜನರು ಹೆಚ್ಚಿರುವ ಕಾಶಿಯನ್ನು ಸ್ವಯಂ ಪರಮೇಶ್ವರ ಮತ್ತು ಪಾರ್ವತಿ ದೇವಿ ಸೃಷ್ಟಿಸಿದ್ದರು ಎಂದು ಇಲ್ಲಿನ ಭಕ್ತರು ನಂಬಿದ್ದಾರೆ. ಊರಿನಲ್ಲಿ ರಸ್ತೆ ಬದಿಯಲ್ಲಿ ತರಕಾರಿ ಮಾರಿದ ಹಾಗೆ ಇಲ್ಲಿ ಬನಾರಸ್ ಸೀರೆಯನ್ನು ರಸ್ತೆಯ ಬದಿಯಲ್ಲಿ ನೇತು ಹಾಕಿ ಮಾರುತ್ತಿದ್ದಾರೆ. ಕಾಶಿಯನ್ನು ಬನಾರಸ್ ಎಂದು ಸಹ ಕರೆಯುತ್ತಾರೆ. ಬನಾರಸ್ ಸೀರೆ ಅಂಗಡಿ ಎಲ್ಲಿ ನೋಡಿದರಲ್ಲಿ ಸಿಗುತ್ತದೆ. ಸಾವಿರಾರು ಸವಾಲನ್ನು ಎದುರಿಸಿ ಮೆಟ್ಟಿ ನಿಂತ ಕಾಶಿ ಎಂಬ ಭರತ ಭೂಮಿಯ ದೇವಕ್ಷೇತ್ರವಿದು. ಮೋಕ್ಷ ಕ್ಷೇತ್ರ ಹೌದು. ತನ್ನದೇ ಆದ ಇತಿಹಾಸ ಹೊಂದಿದೆ. 10 ಬಾರಿ ಪರಕೀಯರ ಅಟ್ಟಹಾಸಕ್ಕೆ ಗುರಿಯಾದರೂ ತನ್ನ ಅಸ್ತಿತ್ವವನ್ನು ಗಗನದೆತ್ತರಕ್ಕೆ ಪುಟಿದೆಬ್ಬಿಸಿ ಮತ್ತು ಸದೃಢವಾಗಿ ನಿಂತ ಕಾಶಿ ಸುಖ, ಶಾಂತಿ, ನೆಮ್ಮದಿ, ಮೋಕ್ಷ ನೀಡುವ ಪುಣ್ಯ ಭೂಮಿಯೇ ಆಗಿದೆ. ಎಷ್ಟಾದರೂ ಕಾಶಿ ಕಾಶಿ ಅಲ್ಲವೇ?